ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪರಿಹಾರ ಅಂತಾದ್ರೆ ಮುಂದಿನ ಪೀಳಿಗೆನೂ ಇದೇ ದಾರಿಲಿ ನಡೆಯುತ್ತೆ. ಮುಂದೆ ಮನೆತನ ಇರಲಿ, ವಂಶ ನಿರ್ವಂಶ ಆಗೋಗುತ್ತೆ. ತಾತ, ಅವಳು ಇನ್ನು ಚಿಕ್ಕವಳು, ಎಡು ಬಿದ್ಲು. ಆದರೆ ದೊಡ್ಡವರಾಗಿ ನಾವು ಆ ತಪ್ಪನ್ನ ಮಾಡಬಾರ್ದು. ಒಂದು ಹೆಣ್ಣನ್ನ ಮುಂದೆ ಇಟ್ಕೊಂಡು ಅವರು ತಮ್ಮತನನ ಕೊಂದುಬಿಟ್ರು. ಅವರು ಮಾಡಿದ ಮೋಸಕ್ಕೆ ನಾವು ನಮ್ಮವ್ರನ್ನ ಯಾಕೆ ಬಲಿ ಕೊಡಬೇಕು ತಾತ? ಮಕ್ಕಳು ಪ್ರೀತಿಸುವಾಗ ತಮ್ಮ ಮನೆಯವ್ರನ್ನ ಮರೆತು ಬಿಡ್ತಾರೆ. ಅದು ಸಹಜ. ಆದರೆ ಮೋಸ ಹೋಗಿರೋ ಹೆಣ್ಮಗಳನ್ನ ಮನೆಯವರು ಯಾವತ್ತೂ ಮರಿಬಾರ್ದು ತಾತ. ಬಿದ್ರೂ ಬಿಟ್ಕೊಡ್ಬಾರ್ದು. ಬಿಟ್ಕೊಟ್ಬಿಟ್ರೆ ಕುಟುಂಬ ಅನ್ನೋ ಪದಕ್ಕೆ ಅರ್ಥ ಆದ್ರೂ ಇರುತ್ತಾ ತಾತ? ಯಜಮಾನ ಅನ್ನೋ ನಾಯಕನಿಗೆ ಮರ್ಯಾದೆನೇ ಇರಲ್ಲ ತಾತ. ಅರ್ಥ ಮಾಡ್ಕೊ. ಮುಳುಗೋ ಸೂರ್ಯ ಮತ್ತೆ ಹುಟ್ಟಲ್ಲ ಅನ್ನೋದು ಭ್ರಮೆ. ನೀನೇ ಹೇಳ್ತಾ ಇರ್ತಿಲ್ಲ ತಾತ, ನಾವು ಸೂರ್ಯವಂಶದವರು, ಬೆಳಕಿನ ಕಡೆನೇ ನಡೆಯೋರು ಅಂತ. ಈಗಲೂ ಬೆಳಕಿನ ಕಡೆನೇ ನಡೆಯೋಣ. ತ್ಯಾಗದಲ್ಲಿರೋ ಸುಖ ಸ್ವಾಭಿಮಾನದಲ್ಲಿಲ್ಲ ತಾತ. ನಿಜ ಸೂರ್ಯ. ಲಲಿತಾ, ನಾವು ಸ್ವಾಭಿಮಾನ ಅವಮಾನ ಅಂತ ಹೇಳ್ಕೊಂಡು ನಮ್ಮವ್ರ ಪ್ರೀತಿನ ನಾವೇ ಬಲಿ ತಗೋತಾ ಇದ್ದೀವಿ. ಇದು ನಮ್ಮನೆ ಹೆಣ್ಣು ಮಗುವಿನ ಜೀವನದ ಪ್ರಶ್ನೆ. ತಂದೆ ತಾಯಿ ಇಲ್ಲದ ಮಕ್ಕಳು ಅವರು ಅನಾಥರು ಅಂತ ಹೇಳ್ಕೊಂಡಾಗ ನಮಗೆಷ್ಟು ಸಂಕಟ ಆಯಿತು. ಈಗ ನಮ್ಮ ಮನೆ ಮಗುಗೋಸ್ಕರ ನಾನು ಅಲ್ಲಿಗೆ ಹೋಗಿ ಸಂಬಂಧ ಮಾತಾಡ್ತೀನಿ. ಏನ್ ಹೇಳ್ತಿದ್ದೀರಾ? ನೀವಲ್ಲಿಗೆ ಹೋಗ್ತೀರಾ? ಬೇಡ ರೀ, ನೀವಲ್ಲಿಗೆ ಹೋದ್ರೆ ಅವಮಾನ ಆಗದ್ ಖಂಡಿತ. ಅಲ್ಲಿ ಹೋಗೋ ಅವಮಾನ ಬೇಕಾದ್ರೆ ನಾನು ಸಹಿಸ್ಕೋತೀನಿ. ಆದರೆ ನಮ್ಮ ಮನೆ ಹೆಣ್ಣುಮಗಳ ಮಾನ ಊರವ್ರ ಬಾಯಲ್ಲಿ ಹಾಳಾಗೋದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ಮಕ್ಕಳು ಎಡವಿ ಬೀಳಬಾರ್ದು ಅಂತ ಅವರ ಕೈ ಹಿಡಿದು ನಡೆಯೋದನ್ನು ಕಲಿಸ್ತೀವಿ. ಅದೇ ಬೆಳೆದ ಮಕ್ಕಳು ಜೀವನದಲ್ಲಿ ಬೀಳ್ತಾರೆ ಅಂತ ಗೊತ್ತಾದಾಗ ಕೈ ಬಿಟ್ಬಿಡಕ್ಕಾಗತ್ತಾ? ನಡೆಸ್ತೀನಿ ಲಲಿತಾ. ನನ್ನ ಕೊನೆ ಉಸಿರಿರೋವರೆಗೂ ನಡೆಸ್ತೀನಿ. ಬೇಡ ರೀ, ನಿಮಗ್ ಕೈ ಮುಗಿದು ಕೇಳ್ಕೊತೀನಿ, ಅಲ್ಲಿಗೆ ಮಾತ್ರ ಹೋಗ್ಬೇಡಿ. ಲಲಿತಾ, ಬರೀ ಬಾಯಲ್ಲಿ ನನ್ನ ಮೊಮ್ಮಗಳ ಮೇಲೆ ಪ್ರಾಣ ಇಟ್ಕೊಂಡಿದೀನಿ ಅಂತ ಹೇಳಕ್ ಬರೋದಿಲ್ಲ. ಸಮಯ ಸಂದರ್ಭ ಬಂದಾಗ ಅದನ್ನ ತೋರಿಸ್ಬೇಕಾಗತ್ತೆ. ಸೂರ್ಯನ ಕಿರಣ ಹೂದೋಟದ ಮೇಲೆ ಬಿದ್ದಾಗ ಅದರ ಘನತೆ ಏನು ಹೆಚ್ಚಾಗಲ್ಲ. ಅದೇ ಸೂರ್ಯನ ಕಿರಣ ಕೊಳಚೆ ನೀರ್ ಮೇಲೆ ಬಿದ್ದಾಗ ಸೂರ್ಯನ ಕಳೆ ಕುಂದಲ್ಲ. ನಮ್ಮದು ಸೂರ್ಯವಂಶ. ಎದುರು ಬಿದ್ದವ್ರನ್ನ ಸುಡಕ್ಕೂ ಬರುತ್ತೆ. ಬದಲಾಗ್ತೀನಿ ಅಂತ ಹೇಳಿ ಬಂದವರ ಬಾಳನ್ನ ಬೆಳಗಕ್ಕೂ ಬರುತ್ತೆ. ಸೂರ್ಯ, ನಡಿ. ನಡೀತಾತ. ಸೂರ್ಯ, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ.
ನೀವೆಲ್ಲ ಇಲ್ಲೇ ಇರಿ. ಬೇಡ ತಾತ, ನಾನು ನಿನ್ನ ಜೊತೆ ಬರ್ತೀನಿ. ನೀನೊಬ್ಬನ್ನ ನಾನು ಕಳಿಸಲ್ಲ. ಬಾ. ಸೂರ್ಯ, ನಾನೇನು ಯುದ್ಧಕ್ಕೆ ಹೋಗ್ತಾ ಇಲ್ಲ, ಮದುವೆ ಸಂಬಂಧ ಮಾತಾಡಕ್ ಹೋಗ್ತಾ ಇದ್ದೀನಿ ಅಷ್ಟೇ. ಯಜಮಾನ್ರೆ, ತಾಂಬೂಲ ತಗೊಂಬರ್ಲಾ? ಮೊದಲು ನಾನು ಹೋಗಿ ಅವ್ರ ಉಪಚಾರ ಮಾತುಕತೆ ಹೇಗಿದೆ ಅಂತ ನೋಡಿ ಬರ್ತೀನಿ. ಆಮೇಲೆ ನೀವು ತಾಂಬೂಲ ತಟ್ಟೆ ತಗೊಂಡು ಬನ್ನಿ, ಆಯ್ತಾ? ದಣಿ ದಣಿ, ದೊಡ್ಡವ್ರು ಬಂದವ್ರೆ. ದೊಡ್ಡವರ? ಯಾರೋ ದೊಡ್ಡವರು? ಅವನು ನನ್ನ ಹತ್ರ ಭಿಕ್ಷಕ್ಕೋಸ್ಕರ ಬಂದಿದ್ದಾನೆ. ಭಿಕ್ಷುಕ ಅನ್ನೋ. ಬರ್ಲಿ ಬರ್ಲಿ, ಇದೆ ಅವನಿಗೆ. ಅಣ್ಣ, ಬಾಣ. ಏಯ್, ಈ ವಯಸ್ಸಲ್ಲಿ ಈ ಮುದುಕಿಗೆ ಅವ್ರ ಅಣ್ಣನ್ ಕಂಡ್ರೆ ಎಷ್ಟು ಪ್ರೀತಿ ಇದೆ ನೋಡು. ಅವನಿಗೆ ಹೇಗೆ ಆಟ ಆಡಿಸ್ಬೇಕು ಅಂತ ಗೊತ್ತಲ್ಲ? ಆಟ ಆಡಿಸಿ. ಆಗ ಸರಿ ದಣಿ, ನಡೆಯೋ ನಡೆಯೋ. ಯಾರು ನೀವು? ಏನ್ ಬೇಕಾಗಿತ್ತು? ನಾನು ಸತ್ಯಮೂರ್ತಿ, ಸೂರ್ಯವಂಶದ ಹಿರಿಯ, ಕಾಳಿಂಗರಾಯರ ಭಾವ. ಭಾವ ಅಂತಿದ್ದೀರಲ್ಲ, ಇದಕ್ಕೆ ಮುಂಚೆ ನಾನು ನಿಮ್ಮನ್ನ ಎಲ್ಲೂ ನೋಡೇ ಇಲ್ವಲ್ಲ? ಸರಿ ಇರಿ, ನಾನು ಒಳಗಡೆ ಹೋಗ್ಬಿಟ್ಟು ಕೇಳ್ಕೊಂಬರ್ತೀನಿ. ಅಯ್ಯೋ, ನಮ್ಮಣ್ಣ ಬಿಸಿಲಲ್ಲೇ ನಿಂತಿದ್ದಾನೆ.